ಫ್ರೀಡಂ ಪಾರ್ಕ್ಗೆ ವಾಯುಸೇನೆಯ ಕಿರಣ್ ವಿಮಾನ ಆಗಮಿಸಿದೆ. ಯುದ್ಧ ತರಬೇತಿಗೆ ಬಳಕೆಯಾಗುತ್ತಿದ್ದ ವಿಮಾನ ಶೀಘ್ರವೇ ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯ. ಹೈದರಾಬಾದ್ನ ಹಕಿಂಪೇಟೆ ವಾಯುಸೇನೆಯಿಂದ ಆಗಮಿಸಿದ ವಿಮಾನ ವಾಯುಸೇನೆಯ ಸಿಬ್ಬಂದಿಯ ಉಪಸ್ಥಿತಿಯಲ್ಲಿ ನಡೆದ ಹಸ್ತಾಂತರ ಕಾರ್ಯ, ವಿಮಾನದ ಸ್ಥಾಪನೆ ಹಾಗೂ ಜೋಡಣೆ ಕುರಿತು ಸ್ಥಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು. ಈ ಹಿಂದೆ ಭೂಸೇನೆಯ ಯುದ್ಧ ಟ್ಯಾಂಕರ್ ಬಂದಿದ್ದು, ಈಗ ವಿಮಾನ ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ. ಜಿಲ್ಲೆಯ ಯುವಕರಲ್ಲಿ ದೇಶಾಭಿಮಾನ, ಸೈನ್ಯಕ್ಕೆ ಸೇರುವ ಪ್ರೇರಣೆ ನೀಡುವ ಉದ್ದೇಶದಿಂದ ಯುದ್ಧ ವಿಮಾನ ನೆರವಾಗಲಿದೆ. ಭಾರತೀಯ ವಾಯುಸೇನೆಯಲ್ಲಿ ನಿಷ್ಕ್ರಿಯಗೊಂಡಿರ್ತಕ್ಕಂಥ ವಿಮಾನಗಳನ್ನು ಗುಜರಿಗೆ ಹಾಕೋದಿಲ್ಲ. ಯಾಕಂದರೆ ಅದು ನಮ್ಮ ದೇಶದ ಹೆಮ್ಮೆಯ ಪ್ರತೀಕ ಮತ್ತು ಸ್ವಾಭಿಮಾನ ಸಂಕೇತ ಅಂತೇಳಿ ಅಂಥ ಎಲ್ಲ ಯುದ್ಧ ವಿಮಾನಗಳು, ಟ್ಯಾಂಕ್ಗಳು, ಹಡಗುಗಳನ್ನು ವಾರ್ ಟ್ರೋಫಿ ಅಂತೇಳಿ ಯಾರಿಗೆ ಆಸಕ್ತಿ ಇರುತ್ತೆ ಅಂತಹ ಸ್ಥಳೀಯ ಸಂಸ್ಥೆಗಳಿಗೆ, ಸರ್ಕಾರಿ ಸಂಸ್ಥೆಗಳಿಗೆ ಹಾಗೂ ಖಾಸಗಿ ಸಂಸ್ಥೆಗಳು ಕೂಡ ಕೊಡ್ತಾರೆ. ಖಾಸಗಿ ಸಂಸ್ಥೆಗಳಿಗೆ ಅದು ಪೇಯ್ಡ್ ಸರ್ವಿಸ್ ಇರುತ್ತೆ, ಅಂದರೆ ಪೇಮೆಂಟ್ ಕೊಟ್ಟು ತಗೋಬೇಕಾಗುತ್ತೆ. ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಉಚಿತವಾಗಿ ಕೊಡ್ತಾರೆ. ಇದು ಅಂದಾಜು ಅವತ್ತಿಂದ ನಮಗೇನು ಕಿರಣ್ MK1 ಅಂತೇಳಿ ನಮಗೆ ಮಂಜೂರಾಗಿದೆ. ಈ ವಿಮಾನ 1964ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿತ್ತು. ಇದು ಮೊನ್ನೆ 2023 ಫೆಬ್ರವರಿಯಲ್ಲಿ ನಿವೃತ್ತಿಗೊಳಿಸಲಾಗಿದೆ. ನಿವೃತ್ತಿ ನಂತರ ವಿಮಾನಗಳನ್ನು ವಾರ್ ಟ್ರೋಫಿ ಅಂತ ಕೊಡ್ತಾರೆ. ಅದಕ್ಕೆ ನಾವು ಸತತ 4 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಶ್ರೀ BY ರಾಘವೇಂದ್ರ ಅವರ ನೆರವಿನಿಂದ ಮತ್ತು ಸ್ಥಳೀಯ ಸಂಸ್ಥೆಗಳ ಮತ್ತು ಜನಪ್ರತಿನಿಧಿಗಳ ಸಹಕಾರದಿಂದ ಈ ಕಾರ್ಯದಲ್ಲಿ ಯಶಸ್ಸು ಪಡೆದಿದ್ದೇವೆ. ಕೇಂದ್ರ ಸರ್ಕಾರದೊಂದಿಗೆ ರಕ್ಷಣಾ ಇಲಾಖೆ ವಿಶೇಷವಾಗಿ ನಿರಂತರ ಪತ್ರವ್ಯವಹಾರ ಮಾಡಿ ನಂತರ ಅಲ್ಲಿಂದ ಮಂಜೂರಾತಿ ಪಡೆಯೋದಕ್ಕೆ ಬಹಳ ಹೋರಾಟ ಮಾಡಬೇಕಾಗುತ್ತೆ. ಯಾಕಂದರೆ ನಮಗೆ ಟ್ಯಾಂಕ್ ಸುಲಭ ಸಿಗುತ್ತೆ, ಟ್ಯಾಂಕ್ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಒಂದು 6 ತಿಂಗಳು ವರ್ಷ ಸಿಗ್ಬೋದು. ಬಟ್ ಏರ್ಕ್ರಾಫ್ಟ್ಗಳನ್ನು ಅವರು ರಿಟೈರ್ಮೆಂಟ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಅದರದ್ದು ಸಂಖ್ಯೆಗಳು ಕಡಿಮೆ ಇರೋದ್ರಿಂದ ಅದು ಸರದಿಲೇ ಕೊಡಬೇಕಾಗತ್ತೆ. ಅಲ್ಲ ಇನ್ಫ್ಲೂಯೆನ್ಸು ಅದಂತ ನಡೆಯಲ್ಲ. ಅದೇನೇನು ನಮಗೆ ಯಾವತ್ತು ಅಪ್ಲೈ ಮಾಡ್ತೀವಿ ಪ್ರಪೋಸಲ್ ಕೊಟ್ಟ ದಿನದಿಂದ ಕೌಂಟ್ ಸ್ಟಾರ್ಟ್ ಆಗುತ್ತೆ. ಕನಿಷ್ಠ 3-4 ವರ್ಷ ಬೇಕಾಗುತ್ತೆ. ಸೊ ನಿರಂತರ ಹೋರಾಟ ಮಾಡಿ ಪ್ರಯತ್ನ ಮಾಡಿ ಈಗ ಶಿವಮೊಗ್ಗ ನಗರಕ್ಕೆ ಒಂದು ಕಿರಣ್ MK ಅಂತಕ್ಕಂಥ ಒಂದು ಟ್ರೈನರ್ ಫೈಟರ್ ಜೆಟ್ ಮಂಜೂರಾಗಿದೆ. ಅದನ್ನು ನಮ್ಮ ಫ್ರೀಡಂ ಪಾರ್ಕಲ್ಲಿ ನಿಲ್ಲಿಸಬೇಕಂತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ತೀರ್ಮಾನ ಮಾಡಿದ್ದು ಇವತ್ತು ಅದು ಹೈದರಾಬಾದ್ನ ಹತ್ತಿರ ಇರ್ತಕ್ಕಂಥ ಹಕಿಂಪೇಟ್ ಏರ್ಬೇಸಿಂದ ಬಂದಿದೆ. ಮತ್ತು ಇನ್ನೊಂದು ಏರ್ಫೋರ್ಸ್ನ ಟೀಮ್ ಬರುತ್ತೆ. ಈಗ ಆಲ್ರೆಡಿ ಇಬ್ಬರು ಏರ್ಫೋರ್ಸ್ ಆಫೀಸರ್ಸ್ ನಮ್ಮ ಜೊತೆಗಿದ್ದಾರೆ. ಅವ್ರ ಕೆಲಸ ಏನಂದರೆ ಜಾಗ ಸೂಕ್ತವಾಗಿದೆ ಇಲ್ವೋ ಅದು ನಿಲ್ಲಿಸೋದಕ್ಕೆ ಗೌರವಾರ್ಥ ಸ್ಥಳ ಹೌದಲ್ಲ ಅಂತ ಪರೀಕ್ಷೆ ಮಾಡ್ತಾರೆ. ಒಪ್ಪಿಗೆ ಕೊಟ್ಟ ನಂತರ ನಾವು ಅದನ್ನು ಈ ಜಾಗ ಫೈನಲ್ ಮಾಡಿದ್ದೇವೆ. ಮುಂದೆ ಏನಾಗುತ್ತೆ, ನಮ್ಮ ಸಿವಿಲ್ ವರ್ಕ್ ಎಲ್ಲ ಮುಗಿದ ಮೇಲೆ ಮತ್ತೆ ಏರ್ಫೋರ್ಸ್ ಮತ್ತೊಂದು ಟೀಮ್ ಬರುತ್ತೆ. ಅವರು ಅದನ್ನೆಲ್ಲ ಅಸೆಂಬಲ್ ಮಾಡಿ ಕರೆಕ್ಟ್ ಅಲೈನ್ಮೆಂಟ್ ಮಾಡಿ ನಿಲ್ಲಿಸಿ ಅಲ್ಲಿಗೆ ಅಂತಿಮಗೊಳ್ಳುತ್ತೆ. ಅದಾದ ನಂತರ ಮುಂದೆ ಉದ್ಘಾಟನೆ ಆ ರೀತಿ ಲೋಕಾರ್ಪಣೆ ಕೆಲಸ ನಡೀತದೆ. ಇಂಡಿಯನ್ ಏರ್ಫೋರ್ಸ್ ಕಡೆಯಿಂದ ಕಿರಣ್ ಮಾರ್ಕ್ 1 ಅನ್ನೋ ಏರ್ಕ್ರಾಫ್ಟ್ನ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತೆಲ್ಲ ಇಡಿಸಿದ್ದೀವಿ. ಇನ್ನು ಇದಕ್ಕೆ ಸಾರ್ವಜನಿಕರಿಗೆ ವೀಕ್ಷಣೆಗೆ ಅವಕಾಶ ಮಾಡಬೇಕಾಗಿರೋಂಥದ್ದು ಪೆಡಸ್ಟಲ್ಲು ಅದೆಲ್ಲ ನಾವು ಅತಿ ಶೀಘ್ರವಾಗಿ ರೆಡಿ ಮಾಡ್ಕೋತಾ ಇದ್ದೀವಿ. ಆದಷ್ಟು ಬೇಗ ಇದನ್ನು ವೀಕ್ಷಣೆಗೆ ಅವಕಾಶ ಮಾಡಿಕೊಡ್ತೀವಿ. ಜಿಲ್ಲೆಯ ಯುವಕರಲ್ಲಿ ದೇಶಾಭಿಮಾನ, ಸೈನ್ಯಕ್ಕೆ ಸೇರುವ ಪ್ರೇರಣೆ ನೀಡುವ ಉದ್ದೇಶದಿಂದ ವಿಮಾನವನ್ನು ತರಲಾಗಿದೆ. ವಾಯುಸೇನೆ ಪೈಲಟ್ಗಳಿಗೆ ತರಬೇತಿ ನೀಡಲು ಬಳಸುತ್ತಿದ್ದ ಈ ವಿಮಾನವು ಸೆಪ್ಟೆಂಬರ್ 4, 1964ರಲ್ಲಿ ಮೊದಲ ಹಾರಾಟ ಆರಂಭಿಸಿತ್ತು. ಸಮುದ್ರ ಮಟ್ಟದಲ್ಲಿ ಗಂಟೆಗೆ 695 ಕಿಲೋಮೀಟರ್, ಕ್ರೂಸ್ ವೇಗದಲ್ಲಿ 324 ಕಿಲೋಮೀಟರ್ ಪ್ರತಿ ಗಂಟೆಗೆ ಸಂಚರಿಸುತ್ತಿತ್ತು. ಶಿವಮೊಗ್ಗದ ಫ್ರೀಡಂ ಪಾರ್ಕಿಗೆ ಇನ್ನೊಬ್ಬರು ಅತಿಥಿ ಸ್ವಾತಂತ್ರ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಪೂರ್ವದಲ್ಲಿ ಆಗಮಿಸಿದಕ್ಕೆ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಪಡ್ತೇನೆ. ವಾಯುಪಡೆಯಲ್ಲಿ ಉಪಯೋಗಿಸಿದಂಥ ಒಂದು ಯುದ್ಧ ವಿಮಾನ, ಯುದ್ಧ ತರಬೇತಿ ಒಂದು ಜೆಟ್ಟನ್ನು ಸುಮಾರು ಒಂದು 1964ರಲ್ಲಿ ನಿರ್ಮಾಣ ಆದಂಥ ಜೆಟ್ಟು ಮೊನ್ನೆ 2023 ಕೂಡ ಅದನ್ನು ಉಪಯೋಗಿಸಿದ್ದಾರೆ.
ಈಗ ಅದು 2023 ಅದನ್ನು ರಿಲೀವ್ ಮಾಡಿ ಅಲ್ಲಿಂದ ನಮಗೆ ಗೌರವಾನ್ವಿತ ಕೇಂದ್ರದ ನಮ್ಮ ರಕ್ಷಣಾ ಸಚಿವರು ಅಂತ ರಾಜನಾಥ್ ಸಿಂಗ್ ಜಿ ಅವರು ನಮ್ಮ ಫಾಲೋಅಪ್ ಅನ್ನು ಮಾಡಿದ್ವಿ, ವಿನಂತಿ ಮಾಡ್ಕೊಂಡಿದ್ವಿ. ನಮ್ಮ ಸೈನಿಕ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರಂತ ನಮ್ಮ ಹಿರೇಮಠ್ ಅವರ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ, ಇದು ಪ್ರತಿಫಲ ಇವತ್ತು ಆಗಮಿಸಿದೆ. ಸೊ ಶಿವಮೊಗ್ಗ ಜನತೆಯ ಪರವಾಗಿ ನಮ್ಮ ರಕ್ಷಣಾ ಸಚಿವರಿಗೆ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ.